Hi guys, welcome back to my new video guys ಇವತ್ತು ಇವತ್ತು ಏನಿವತ್ತು ಇವತ್ತು ಏನಿಲ್ಲ ಗೈಸ್, ನಮ್ಮಮ್ಮ ಮಾವಿನಣ್ಣು ಕೊಯ್ತಿದ್ದಾರೆ, ಅಲ್ಲಿಗೆ ಹೋಗಿ ತೋರಿಸ್ತೀನಿ ನೋಡಿ ಗಾಯ್ಸ್. ಸುಮ್ಕಿರು ನೋಡಿ. ನೆನ್ನೆ ನಾನು ಹೇಳಿದ್ನಲ್ಲ ಈ ಥರ ಆಗ್ತವೆ ಗೈಸ್. ಹಣ್ಣಿಗೆ ಇಟ್ಟಿದ್ಮೇಲೆ ನೋಡಿ 1 2 3 4 5 6 7 8 9 ಗೈಸ್, ಅವು 3 12 ಹಣ್ಣು ವೇಸ್ಟ್ ಆಗಿದ್ದಾವೆ ನೋಡಿ. ಇಷ್ಟು ಚೆನ್ನಾಗಿರೋ ಬಂದವೆ ನೋಡಿ. ಈ ಥರ ಇರ್ತವೆ ಹಣ್ಣು. ಹಂಗಾರು ಒಂದು ಸ್ವಲ್ಪ ಇಲ್ಲಿ ಹಿಂಗಾಗ್ತವೆ ಹಿಂಗಾಗ್ತವೆ. ಆದರೆ ಹಿಂಗಾಗಿರೋತ್ತಿಗೆ ನೀವು ಔಷಧಿ ಕಮೆಂಟ್ ಮಾಡಿ ಇನ್ನೊಂದ್ಸಲಿ. ಯಾರೋ ಟ್ಯಾಲೆಂಟೆಡ್ ಇದ್ದರೆ ಈ ಥರ ಆಗ್ತವೆ ನೋಡಿ ಗೈಸ್. ಮಾವಿನಣ್ಣು ತಿನ್ನಕ್ಕೆ ಟೇಸ್ಟ್ ಇರ್ತಾವೆ ಹಣ್ಣಲ್ಲಿ, ಅಲ್ಲ ಹುಳಿ ಇರ್ತಾವೆ ಒಂದು ಸ್ವಲ್ಪ ಹಣ್ಣಲ್ಲಿ, ಆದ್ರೂ ಈ ಇದರಲ್ಲಿ ಹಿಂಗಾಗ್ತವೆ. ಎಲ್ಲ ಕ್ಲೀನಿಂಗ್ ನಡೀತೈತೆ. ಮತ್ತೊಂದ್ಸಲಿ ಇನ್ನು ಕ್ಲೀನಿಂಗ್ ಮಾಡ್ತವ್ರೆ ಎಲ್ಲ ಅಮ್ಮ ನೋಡಿ. ಚೆನ್ನಾಗಿಲ್ದವ ನಮ್ಮ ಈ ಒಂದು ಎಮ್ಮೆಗೆ ಮತ್ತು ಇದೊಂದು ಸಣ್ಣ ಕರಿಗೆ ಕೊಡ್ತೀವಿ ಗೈಸ್. ಇವೆಲ್ಲ ನೋಡಿ ಇಷ್ಟು ವೇಸ್ಟ್ ಬರ್ತೈತೆ ನೋಡಿ. ಇದು ಚೆನ್ನಾಗಿರೋ ಹಣ್ಣುಗಳು. ಚೆನ್ನಾಗಿದ್ದರೆ ಗೈಸ್ ಪಕ್ಕ ತಿಂತೀನಿ. ಯಾಕಂದರೆ ಮಾವಿನಣ್ಣು ಅಂದರೆ ಸೂಪರ್, ಅಂದರೆ ಫೇವ್ರೆಟ್, ಫ್ಯಾಂಟಾಸ್ಟಿಕ್, ಅಂದರೆ ತುಂಬ ಇಷ್ಟ ನನಗೆ ಮಾವಿನಣ್ಣು ಅಂದರೆ ಸಖತ್ ಇಷ್ಟ. ಅಂದರೆ ನಮ್ಮ ತೋಟದಲ್ಲಿ ಬಿಟ್ಟರೆ ಇದುವರೆಗೂ ಟೇಸ್ಟ್ ಮಾಡಿಲ್ಲ. ಹೋದ ಸಲ ಯಾರಿಗೋ ಬೇರೆಯವರಿಗೆ ಕೊಯ್ಕೊಂಡು ಕೊಟ್ಟಿದ್ವಿ. ಈ ಸಲ ಏನು ಕೊಟ್ಟಿಲ್ಲ, ನಾವೇ ಇಳುವಕ್ಕೆ ಹೋಗ್ತೀವಿ. ಮಳೆ ಬಂದಿರೋದಕ್ಕೆ ನೆನ್ನೆ ಹೋಗಲಿಲ್ಲ. ಅವತ್ತು ಇಳೋಕೆ ಇದ್ದಾವೆ ಗೈಸ್. ಅವನ್ನ ಇವಾಗ ಹಣ್ಣಿಗೆ ಇಟ್ಟಿತ್ತು, ಇವಾಗ ಅವನ್ನ ತಿಂತೀನಿ ಗೈಸ್. ನಾನು ನೆನ್ನೆ ನಿಮಗೆ ಮಾವಿನಣ್ಣು ಹುಳಿ ಅಂತ ಹೇಳಿದ್ದೆ. ಸ್ವೀಟ್ ಇದೆ ಒಂದು ಸ್ವಲ್ಪ. ಯಾಕೆ ಹಂಗಾಗ್ತಿದ್ಯಾ ನೋಡಿ? ವೀಡಿಯೋ ಮಾಡೋದೇ ನಗ್ತೈತೆ ನಮ್ಮಮ್ಮ. ಸಖತ್ ಸ್ವೀಟ್ ಇದ್ದಾವೆ, ಸ್ವಲ್ಪ ಮೀಡಿಯಮ್ ಸ್ವೀಟ್ ಇದ್ದಾವೆ. ಇನ್ನೂ ಸ್ವೀಟ್ ಇರ್ಬೇಕು ಮಾವಿನಣ್ಣು, ಹಿಂಗಲ್ಲ ಇರೋದು. ಗೈಸ್, ನೀವು ಮಾವಿನಣ್ಣ ಕಟ್ ಮಾಡ್ಕೊಂಡು ತಿಂತೀರ ಇಲ್ಲ ಒಂದೊಂದು ಹಂಗೆ ತಿಂತೀರ ಕಮೆಂಟ್ ಹಾಕಿ. ನಾನಂತೂ ಒಂದೊಂದು ಹಂಗೆ ತಿಂದ್ಬಿಡ್ತೀನಿ ಗೈಸ್. ಹಂಗೆ ತಿನ್ನೋದೇ ನಾನು ಅಭ್ಯಾಸ ಮಾಡ್ಕೊಂಬಿಡ್ತೀನಿ. ಹಂಗೆ ತಿನ್ನೋದು ಅಭ್ಯಾಸ ಮಾಡ್ಕೊಳ್ಳಿ ಯಾವತ್ತೂ ಗಾಯ್ಸ್. ಎಮ್ಮೆ ಮೇಯ್ಸಕ್ಕೆ ಬಂದೀನಿ. ತಿಂಡಿ ಮತ್ತು ಮಾವಿನಣ್ಣೆಲ್ಲ ತಿನ್ಕೊಂಡು ನೋಡಿ. ಅವೇ ನಮ್ಮ ಎಮ್ಮೆಗಳು ನೋಡಿ ಅಲ್ಲಿದ್ದಾವೆ ನೋಡಿರಿ. ನಮ್ಮ ಪರಿಸ್ಥಿತಿ ಕಾಲೇಜ್ ರಜೆ ಇದ್ದರೆ ಇದೆ ಅನಿಸುತ್ತೆ ನಮ್ಮ ಪರಿಸ್ಥಿತಿ. ನಾವು ಎಮ್ಮೆ ಕಾಯಕ್ಕೆ ಬರಬೇಕು. ಏನು ಮಾಡೋಣ, ಕಾಯಲೇಬೇಕು. ಹಳ್ಳಿ ಮನೆಯಲ್ಲಿ ಏನು ಮಾಡೋಕ್ಕಾಗಲ್ಲ ನೋಡಿರಿ. ಇವೇ ನಮ್ಮ ಎಮ್ಮೆಗಳು. ನಮ್ಮ ಅಪ್ಪಾಜಿ ಇಲ್ದಿದ್ದಕ್ಕೆ ನಾನು ಎಲ್ಲೋ ಮೇಯಿಸ್ತಾಯಿದ್ದೀನಿ ಒಂದು ಕಡೆ ನೋಡಿ. ಬನ್ನಿ ಮಾತಾಡ್ಸೋಣ ಕರಾಳ. ವೀಡಿಯೋಗೆ ಪೋಸ್ ಕೊಡುತ್ತೆ ಹಂಗಾಯ್ ನೋಡಿ ಓಡೋಗ್ತೈತಿ. ಇದು ವೀಡಿಯೋ ಮಾಡ್ಕೊಂಡು ಅಂದರೆ ಬಾಯ್ಲಿ ನೋಡಿರಿ ಗೈಸ್. ಎಮ್ಮೆ ಎಲ್ಲ ಓಡೋಗ್ತಿದ್ದಾವೆ ನನಗೆ ಎದ್ರಿಕೊಂಡು. ಆಮೇಲೆ ವೀಡಿಯೋ ಮಾಡ್ತೀನಿ ಗೈಸ್. ಮನೆಗೆ ಹೋದ್ಮೇಲೆ ಎಮ್ಮೆ ಎಲ್ಲ ಮೇಯಿಸ್ಕೊಂಡು ಸ್ವಲ್ಪ ನೆನ್ನೆದು ವೀಡಿಯೋ ಎಡಿಟಿಂಗ್ ಇತ್ತು, ಎಡಿಟ್ ಮಾಡಬೇಕು ಗೈಸ್. ಇನ್ನೂ ಒಂದು ಸ್ವಲ್ಪ ಐತೆ. ಇವಾಗ ಸಂಜೆ ಅಲ್ಲ, ಯಾವಾಗ ನೆನ್ನೆ ಸಂಜೆನೇ ಅಪ್ಲೋಡ್ ಮಾಡಿದ್ದೀನಿ ಗೈಸ್ ವೀಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ನೀವು ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ವ್ಲಾಗ್ಸ್ ಪಕ್ಕ ಬರ್ತಾನೆ ಇರ್ತವೆ ನೋಡಿ. ನಮ್ಮ ಎಮ್ಮೆಗಳು ಎಷ್ಟು ಚೆನ್ನಾಗಿ ಮೇಯ್ತಿದೆ ನೋಡಿರಿ. ಹಸ್ರು ಹೆಂಗೈತೆ ಹಸ್ರು. ಇಲ್ಲಿ ನೋಡಿರಿ ಗಿಡ ಮರ ಎಲ್ಲ ಫುಲ್ಲು ಗಾಳಿ. ಈ ಕಡೆ ಒಂದು ಟೆಂಪಲ್ ಇದೆ, ಬನ್ನಿ ತೋರಿಸ್ತೀನಿ ಟೆಂಪಲ್ಲು. ನೋಡಿ ಇದೇ ಟೆಂಪಲ್ ಗೈಸ್, ಚಿಕ್ಕದು ನೋಡಿರಿ. ಮನೆಗೆ ಹೋದ್ಮೇಲೆ ನಾನು ವೀಡಿಯೋ ಮಾಡ್ತೀನಿ ಗೈಸ್ ನಿಮಗೆ. ನೋಡಿ ಗಾಯ್ಸ್, ಇವತ್ತು ಮತ್ತೆ ತೋಟಕ್ಕೆ ಬಂದೀನಿ. ನಮ್ಮ ಹಳ್ಳಿ ಕಡೆ ಏನಂದರೆ ಮನೆಯಲ್ಲಿ ಊಟ ಮಾಡು, ಕೆಲಸ ಮಾಡು, ಓಡಾಡು. ಅಂದರೆ ಸಿಟಿ ಕಡೆ ಆದರೆ ರೋಡಲ್ಲಿ ಓಡಾಡ್ತಾರೆ, ಆರಾಮಾಗಿರ್ತಾರೆ. ಆದರೆ ನಾವುಗಳು ನೋಡಿರಿ ತೋಟದ ಕಡೆ ಓಡಾಡಬೇಕು. ಏನು ಕೆಲಸ ಅಂದರೆ ಕಾಯಿಗಳು ಬಿದ್ದಿರ್ತವೆ ಮರದಲ್ಲಿ ಅಂತ ನೋಡಿ. ಅಲ್ಲಿ ತೋರಿಸ್ತೀನಿ ನಿಮಗೆ. ಜೇನಿಟ್ಟೈತೆ, ಒಂದು ನಿಮಿಷ ಹಂಗೆ ಇರಿ ನೋಡಿ ಗೈಸ್. ಯಾವ ಮರ? ಇದೇ ಮರ ಕಾಣಿಸ್ಬೋದು ನೋಡಿ. ಅಲ್ಲೇ ಜೇನಿರೋದು. ಜೇನು ಇರೋದ್ರಿಂದ ಈ ಮರದಲ್ಲಿ ನಮ್ಮಪ್ಪ ಕಾಯಿ ಕೆಡವಿಲ್ಲ, ಹಾಗಾಗಿ ಕಾಯಿ ಬೀಳ್ತವೆ ಅಂತ ಅಷ್ಟೇ. ಏನಕ್ಕೂ ಬರೋಲ್ಲ. ನಾವು ಸುಮ್ಮನೆ ಬೇರೆಯವ್ರು ತಗೊಂಡು ಹೋಗ್ತಾರೆ ಕಾಯಿನ, ಆರಾಮಾಗಿ ಇಟ್ಕೊಂಡು ಹೋಗ್ತಾರೆ ಆರಾಮಾಗಿ ಕಾಯಿನ ಅಂತ. ನಾವು ಬೆಳೆಸಿರ್ತೀವಿ, ಯಾಕೆ ಬಿಡ್ಬೇಕು ಬೇರೆಯವ್ರಿಗೆ? ಅದಕ್ಕೆ ನಾನು ದಿನಕ್ಕೆ 2-3 ಸಲ ಬಂದೇ ಬರ್ತೀನಿ ಗೈಸ್, ಕಾಯಿ ಬಿದ್ದಿರ್ತವೆ ಅಂತ. ನೆನ್ನೆ ತೋರಿಸಿದ್ದು ನೋಡ್ರಿ, ಇವಿ ಮಾವಿ ಮರದ ಹಣ್ಣು ಇವೇ ನೋಡಿರಿ. ದಪ್ಪ ಇರ್ತಾವೆ ಅಂದಾಗ ಇವೇ ನೋಡಿರಿ. ನೋಡ್ಕೊಳ್ತೀನಿ ಇನ್ನೊಂದ್ಸಲಿ. ನೋಡಿರಿ ಇವೇ ಸ್ವಲ್ಪ ಮೀಡಿಯಮ್ ಸೈಜ್ ಇದ್ದಾವೆ ಗೈಸ್.
ಯಾವಂದರೆ ಇವು ಈ ಮರದ ತೋರಿಸ್ತೀನಿ ಬನ್ನಿ ಗೈಸ್. ನೋಡಿ ಕೆಳಗೆ ಬಿದ್ದೆಲ್ಲ ಹೆಂಗೆ ವೇಸ್ಟ್ ಆಗಿದ್ದಾವೆ ಅಂತ. ಈ ಗಿಣಿಗಳು ತಿಂದಾಗ್ತವೆ ಗೈಸ್. ನೋಡಿರಿ ಇದು ಸಣ್ಣವಾದರೆ ಇದೆ ಈ ಥರ ಇರ್ತವೆ ನೋಡಿರಿ. ಇವೆ ಅವೇ ಸಣ್ಣವಾದರೆ. ಇವಾಗ ಕಾಯಿ ಎಲ್ಲೂ ಬಿದ್ದಿಲ್ಲ ಗೈಸ್. ನೋಡೋಣ, ಬಿದ್ದರೆ ತಗೊಂಡು ಹೋಗ್ತೀನಿ. ಬಾಯ್ ಗೈಸ್. ಸಾರಿ, ಮನೆಗೆ ಹೋದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ನಾನು ಮಾವಿನಣ್ಣು ತಿಂದು ನಿನ್ನೆ ಸಹ ತಿಂದಿದ್ದೆ, ಇವತ್ತು ಟೇಸ್ಟ್ ಮಾಡಬೇಕು. ಕಿತ್ಕೊಳ್ಳೋಣ ಗೈಸ್. ಮಾವಿನಣ್ಣು ಸಿಗಲ್ಲ, ಸಿಕ್ತು ನೋಡಿ. ಎಷ್ಟು ದಪ್ಪ ಇದೆ ಇದು. ಕಾಯೇನು ಬಿದ್ದಿಲ್ಲ ನೋಡಿ, ನೀವೇ ನೋಡ್ಕೊಳ್ಳಿ. ಕಾಯೇನು ಬಿದ್ದಿಲ್ಲ. ಸುಮ್ಮನೆ ಮನೆಯವ್ರು ಸ್ಯಾಕ್ರಿಫೈ ಅಲ್ಲ, ಸುಮ್ಮನೆ ಏನದು ಸ್ಯಾಟಿಸ್ಫ್ಯಾಕ್ಷನಿಗೋಸ್ಕರ ಬರ್ತೀನಿ ಅಷ್ಟೇ ಗೈಸ್. ನಾನು ಮನೆಯವ್ರು ನಂಬಬೇಕು. ಹೋಗವನೇ ಕಾಯಿ ಏನು ಸಿಕ್ಕಿಲ್ಲ ಅಂದರೆ ಬಿದ್ದಿಲ್ಲ. ಕಾಯಿ ಬಿದ್ದಿದ್ರೆ ತಗೊಂಬಂದಿರೋನು ಹೆಂಗ ವೇಸ್ಟ್ ಆಗಿಲ್ಲ, ಕಾಯಿ ಯಾರು ತಗೊಂಡು ಹೋಗಿಲ್ಲ ಅಂತ ಅವ್ರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಬರ್ಬೇಕು ಗೈಸ್. ಹಂಗಾಗಿ ಬರ್ತೀನಿ ಅಷ್ಟೇ. ಇವಾಗ ಈ ಮಾವಿನಣ್ಣ ತಿಂದು ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಹಾಯ್ ಗಾಯ್ಸ್, ನೋಡಿ ಇವಾಗ ದನಿ ಮನೆ ಕ್ಲೀನಿಂಗು ನಡೀತೈತೆ ನೋಡಿ. ನಮ್ಮ ಅಣ್ಣ ಬಂದಾನ ಇಲ್ಲಿ ನೋಡಕ್ಕೆ. ನಮ್ಮ ಕೆಲಸ ಮಾಡೋರು ನಿಂತ್ಕೊಂಡು ನೋಡ್ತಾರೆ ನೋಡಿರಿ. ಫುಲ್ ಕ್ಲೀನಿಂಗು. ಯಾಕಂದರೆ ನಮ್ಮ ಮೂಕ ಪ್ರಾಣಿಗಳು ಅವು ಹೇಳಲ್ಲ. ನಮ್ಮ ಮನೆನ ನಾವು ಎಷ್ಟು ನೀಟಾಗಿ ಇಟ್ಕೊತೀವೋ ಅಷ್ಟೇ ನೀಟಾಗಿ ಮೂಕ ಪ್ರಾಣಿಗಳ ಮನೆ ಅಂದರೆ ದನಿ ಮನೆ ಕೊಟ್ಟಿಗೆ ಅಂತಾರಲ್ಲ, ಅದನ್ನು ನೀಟಾಗಿ ಇಟ್ಕೋಬೇಕು. ಯಾಕಂದರೆ ಅವಕ್ಕೆ ಅರ್ಥ ಆಗಲ್ಲ ಹೇಳೋಕ್ಕೆ. ಅಲ್ಲ ಕಿರಣ, ನೀ ಕ್ಲೀನ್ ಮಾಡ್ತೀವಿ ಕಿರಣ, ಅವು ಅರ್ಥ ಆಗಲ್ಲ ಗೈಸ್. ಹೇಳ್ತವೆ. ನಾವು ನಮ್ಮನೆ ಎಷ್ಟು ಕ್ಲೀನಾಗಿ ಇಟ್ಕೊತೀವೋ ಅವರ ಕೊಟ್ಟಿಗೆನೂ ನೋಡಿ ಎಷ್ಟು ಕ್ಲೀನ್ ಆಯಿತು. ಒಂದು ಸ್ವಲ್ಪ ಮುಂಚೆ ಅಂತೂ ಫುಲ್ಲು ಇದಾಗಿ ಹೋಗ್ಬಿಟ್ಟಿತ್ತು, ಕ್ಲೀನೇ ಮಾಡಿದ್ದಿಲ್ಲ ಕಟ್ಸ್ದಾಗಿಂದ. ಇವಾಗ ಕ್ಲೀನಿಂಗು ಮಾಡ್ತಾಯಿದ್ದೀವಿ. ನೋಡ್ತೀನಿ. ದನಿ ಮನೆ ಅಂದರೆ ಅವು ಸೇಫ್ ಇದ್ದರೆ ನಾವು ಸೇಫ್. ಯಾಕಂದರೆ ನಮ್ಮ ಜೀವನ ನಡೀತಾ ಇದೆ ಗೈಸ್ ಅವರಿಂದ. ಅಂದರೆ ಅದು ನಮ್ಮ ಪ್ರಾಣಿಗಳಿಂದ, ನಾವು ಸಾಕಿರೋ ಎಮ್ಮೆಗಳಿಂದ ಜೀವನ ನಡೀತೈತೆ. ಅಂದರೆ ನಾವು ಅವನ್ನ ಚೆನ್ನಾಗಿ ನೋಡ್ಕೋಬೇಕು ತಾನೆ, ಅದಕ್ಕೋಸ್ಕರ ಫುಲ್ ಕ್ಲೀನಿಂಗು ನೋಡಿ ಗಾಯ್ಸ್. ಫೈನಲಿ ನಮ್ಮ ಹಸುವಿನ ಮನೆ ಕೊಟ್ಟಿಗೆ ಫುಲ್ ಕ್ಲೀನಾಗಿದೆ. ನೀವು ದಯವಿಟ್ಟು ನಿಮ್ಮ ಮನೇಲಿ ಯಾವ್ದಾದ್ರು ಹಸು, ಎಮ್ಮೆ, ಕರ ಏನಾದ್ರು ಸಾಕಿದರೆ ವಾರಕ್ಕೊಮ್ಮೆ ಇಲ್ಲ ತಿಂಗಳಿಗೆ 3 ಸಲ ಕ್ಲೀನ್ ಮಾಡಿ. ದಯವಿಟ್ಟು ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಕರ ಮತ್ತು ಹಸುಗಳು ಸೇಫಾಗಿರಬೇಕು. ಅವು ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂಗೆ. ಕ್ಲೀನ್ ಮಾಡ್ತಿರ್ತಾರೆ ಒಬ್ಬೊಬ್ಬರ ಮನೆಗೆ, ಇವನೇನಪ್ಪ ಇವ್ರ ಮನೆಗೆ ಒಬ್ಬರ ಮನೆಗೆ ಮಾಡ್ತಾರೆ ಅನ್ನೋ ಥರ ಹೇಳ್ತಾನೆ ಅನ್ಕೋಬೇಡ್ರಿ. ದಯವಿಟ್ಟು ಕ್ಷಮಿಸಿ, ತಪ್ಪಾಗಿದ್ದರೆ. ಎಲ್ಲರೂ ಸೇಫಾಗಿ ಇಟ್ಕೊಳ್ರಿ. ನೋಡಿ ಕ್ಲೀನಾಗಿದೆ ನಮಗೆ. ನಾವು ವಾರಕ್ಕೊಂದ್ಸಲಿನಾದ್ರೂ ತೊಳಿತೀವಿ ಗೈಸ್. ನೋಡಿ ಈ ಥರ ಆಗಬೇಕು ಗಾಯ್ಸ್. ಅಲ್ಲಿ ದನಿ ಮನೆ ಅಂದರೆ ಕೊಟ್ಟಿಗೆ ಎಮ್ಮೆಗೆಲ್ಲ ತೊಳೆದ್ಬಿಟ್ಟು ಇವಾಗ ಸೀದಾ ಬಂದಿದ್ದೆ ಕೆರೆ ಕಡೆಗೆ. ಅಂದರೆ ತಪ್ಪು ತಿಳ್ಕೊಬೇಡಿ. ಅಂದರೆ ಯಾವ ಕೆರೆ ಕಡೆ ಅಂದರೆ ನಮ್ಮೂರಿನ ಚಿಕ್ಕ ಈ ಪುಟ್ಟ ಕೆರೆ ಕಡೆ. ಯಾಕಂದರೆ ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ನಮ್ಮ ಹಸು, ದನ, ಎಮ್ಮೆ ಎಲ್ಲ ಮೇಯ್ತಾ ಇದ್ದೀವಿ ಒಂದೇ ಕಡೆ. ಅವಕ್ಕೆ ಊಟ ಮಾಡಿಸ್ಬೇಕಲ್ವ, ಅದಕ್ಕೆ ಬಂದಿದ್ದೆ. ನೋಡಿರಿ ಆರಾಮಾಗಿ ವೆದರ್ ಹೆಂಗೈತೆ. ಮಳೆ ಬರುವ ಹಾಗಿದೆ ಗೈಸ್. ಮಳೆ ಬರುತ್ತೆ ಅನಿಸುತ್ತೆ ನೋಡಿ. ಈ ಕಡೆ ಅಂತೂ ಫುಲ್ ಬ್ಲ್ಯಾಕ್ ಅಂದರೆ ಬ್ಲ್ಯಾಕ್ ಆಗಿ ಹೋಗೈತೆ ಮೋಡ ಎಲ್ಲ. ಈ ಕಡೆ ಬಿಸಿಲೇ ಇಲ್ಲ, ಬಂದಿಲ್ಲ ಗೈಸ್. ನಿಮ್ಮೂರಲ್ಲೆಲ್ಲ ಹೇಗೆ ಮಳೆ ಬಂತು ಅಂತ ಒಂದು ಸ್ವಲ್ಪ ಕಮೆಂಟ್ ಹಾಕಿ ನೋಡೋಣ. ಯಾರ್ಯಾರ ಊರಲ್ಲಿ, ನಮ್ಮ ವ್ಯೂವರ್ಸ್ ಊರಲ್ಲಿ ಮಳೆ ಬಂದಿರುತ್ತೆ ಇಲ್ಲೋ ಅಂತ. ನಮ್ಮೂರಲ್ಲಿ ಮಳೆ ಬರ್ಬೋದು ಗೈಸ್. ಇನ್ನು ಸಣ್ಣ ಗಾಳಿ ಬೀಸ್ತೈತೆ, ಸುತ್ತ ಮರ ಗಿಡ, ಪ್ರಕೃತಿ ಮಧ್ಯದಲ್ಲಿ ನಾನೊಬ್ಬ ಒಂಟಿ ಮನುಷ್ಯನ ಥರ ಆರಾಮಾಗಿ ಕುಂತಿದ್ದೀನಿ, ವ್ಯೂನ ಎಂಜಾಯ್ ಮಾಡ್ಕೊಂಡು. ಇಲ್ಲಿ ಮಳೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಗೈಸ್. ಮಳೆ ಬರಬೇಕು ಅಂತ ಇವತ್ತು ಕೇಳ್ಕೊತೀನಿ. ಮಳೆ ಬರುತ್ತೆ ಅನಿಸುತ್ತೆ. ಯಾಕಂದರೆ ಮಳೆ ಬರಬೇಕು. ನೆನ್ನೆ ಮಾವಿನಕಾಯಿ ಕೀಳೋಣ ಅಂತ ಪ್ಲ್ಯಾನ್ ಹಾಕಿದ್ದೆ ನಾನು, ಕೀಳೋಕ್ಕಾಗಲಿಲ್ಲ. ಯಾಕಂದರೆ ಮಳೆ ಬಂತು. ಇವತ್ತು ಕೀಳೋ ಇಂಟ್ರೆಸ್ಟ್ ಇಲ್ಲ, ಹಂಗಾಗಿ ಮಳೆ ಕೇಳ್ತಾಯಿದ್ದೀನಿ. ಇವಾಗ ನಮ್ಮ ಮನೆಗೆ ಹೋದರೆ ನಡಿ ತೋಟದಲ್ಲಿ ಕೆಲಸ ಮಾಡಂತೆ, ಅದು ಮಾಡೋಂತೆ, ಇದು ಮಾಡೋಂತೆ ಏನೇನೋ ಹೇಳ್ತಿರ್ತಾರೆ. ಸುಮ್ಮನೆ ಕುತ್ಕೊಳ್ಳೋಕ್ಕೆ ಬಿಡಲ್ಲ. PUC ಸೇರಬೇಕು ಅನ್ನಿಸ್ತೈತಿ. ಯಾಕಂದರೆ ಅವಾಗಲೇ ಕಾಲೇಜ್ ಓಪನ್ ಆಗಿ ಆರಾಮಾಗಿ ಕಾಲೇಜಿಗೆ ಹೋಗ್ತಾರೆ. ನಮ್ಮ ಡಿಪ್ಲೊಮಾ ಇನ್ನೂ ರೀಸೆಂಟಾಗಿ ಸೆಮ್ ಎಕ್ಸಾಮ್ ಮುಗಿದು ಗೈಸ್. ಸೆಮ್ ಎಕ್ಸಾಮ್ ಮುಗಿದ್ಮೇಲೆ ಇನ್ನೇನು ಒಂದು 20 ದಿವಸ ರಜೆ. ಜೂನ್ ಫುಲ್ ರಜಾನೇ ನಮಗೆ. ಜುಲೈಗೆ ಓಪನ್ ಆಗೋದು 1ಕ್ಕೆ. ಜೂನು ಫುಲ್ ರಜಾ ಇರೋದ್ರಿಂದ ಏನು ಮಾಡೋಣ, ಈ ಕೆಲಸ ನಮಗೆ ಕೊಟ್ಟವ್ರೆ, ಏನು ಡೈಲಿ ಇದೇ ಕೆಲಸ ಅಂತ ಅಂದ್ಕೋಬೇಡಿ. ಯಾವಾಗಾರ ಒಂದು ದಿವಸ
ದಿವಸ ಟೈಮ್ ಇದ್ದಾಗ ನಂಗೆ ಇಷ್ಟ ಆದಾಗ ಬಂದು ಕೆಲಸ ಮಾಡ್ತೀನಿ ಗೈಸ್. ನೀವು PUC ಸೈನ್ಸ್ ಅಲ್ಲ PUನ ಇಲ್ಲ ಬೇರೆ ಯಾವ್ದಾದ್ರು ಕೋರ್ಸ್ ತಗೊಂಡಿದ್ದೀರಾ, ಡಿಪ್ಲೊಮಾ ತಗೊಂಡವರು ಇವಾಗ ಮನೇಲಿ ಆರಾಮಾಗಿ ಈ ಥರ ಕೆಲಸ ಮಾಡ್ಕೊಂಡಿರ್ತಾರೆ. ನಂತರ PUC ತಗೊಂಡವರು ಇಷ್ಟು ದಿವಸ ಕೆಲಸ ಮಾಡ್ತಿದ್ರು, ಇವಾಗ ಕಾಲೇಜಿಗೆ ಹೋಗ್ತವ್ರೆ, ಓದಬೇಕಲ್ಲ ಅವರು. ಹಂಗಾಗಿ ಗೈಸ್ ಇವನ್ನೆಲ್ಲ ಮನೆಗೆ ಹೊಡ್ಕೊಂಡೋಗಿ ಕಟ್ಟಾಕಿ ಅಲ್ಲಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗಾಯ್ಸ್ ಇಲ್ಲಿ ನೋಡಿ, ಇವರು ನಮ್ಮ ಅಜ್ಜಿ ಅಂದರೆ ನಮ್ಮ ಅಮ್ಮವ್ರ ಅಮ್ಮ. ಇವ್ರು ನೋಡ್ರಿ ಇಲ್ಲಿ ಇದೇನು ಅಂತ ಹಳ್ಳಿ ಕಡೆ ಸಾಮಾನ್ಯ ಗೊತ್ತಿರುತ್ತೆ. ಬೆಂಗಳೂರಿಂದ ಮಗ ಬರ್ತವ್ರೆ ಅಂತ ಎಷ್ಟು ಫಾಸ್ಟಾಗಿ ಉರಿ ಹಾಕಿರೋ ಅಂದರೆ ನೀರೊಲೆಯ. ನಾನು ಎಷ್ಟು ಸರಿ ಒಂದು 10-15 ಸರಿ ಹೇಳ್ತೀನಿ ನಿಂಗಲ್ಲಿ ದಿನಕ್ಕೆ ಒಂದು ಸಲಿನೂ ಉರಿ ಹಾಕಿಲ್ಲ ಗೈಸ್. ನೋಡಿ ಇವರೇ ಮಗ. ಬರ್ತಿದ್ದಾನೆ ಅಂದ ತಕ್ಷಣ ಎಷ್ಟು ಫಾಸ್ಟಾಗಿ ನೀರು ಗುರಿ ಹಾಕಿ, ಮಗ ಬೆಂಗಳೂರಿಂದ ಬರ್ತಾನಲ್ಲ ಸ್ನಾನ ಮಾಡ್ಕೋಬೇಕು, ಮಗ ಚೆನ್ನಾಗಿರ್ಬೇಕು ಅಂತ ತಾಯಿ ಪ್ರೀತಿ ಅನ್ನೋದು. ಅದಕ್ಕೆ ನಮ್ಮ ಅಮ್ಮ ಇದ್ರೆ ಹಾಕ್ತಿದ್ದಲ್ವ ನೀನು. ನೋಡಿ ನಮ್ಮಮ್ಮ ಇದ್ರೆ ಹಾಕಿರೋದು ನಮ್ಮ ಅಜ್ಜಿನ ಅಮ್ಮ ಅಂತ ಕರಿತೀನಿ ನಾನು. ಮಗಗೋಸ್ಕರ ಎಷ್ಟೆಲ್ಲ ಮಾಡ್ತಾರೆ ಅಂದರೆ ಅವೆಲ್ಲ ವರ್ಣಿಸೋಕ್ಕಾಗಲ್ಲ ಗೈಸ್ ಅಮ್ಮನ ಪ್ರೀತಿನ. ಅದಕ್ಕೆ ಎಲ್ಲರಿಗೂ ಅಪ್ಪ ಅಮ್ಮ ಇದ್ರೇ ಚಂದ. ನೋಡಿ ಎದೆ ಮಟ್ಟೆ ಕೊಡ್ತಾಯಿದ್ದೀವಿ ನಾವು ಗೈಸ್. ಆಮೇಲೆ ವೀಡಿಯೋ ಮಾಡ್ತೀನಿ ಗೈಸ್. ಇದೇ ವ್ಲಾಗ್ನ ನೆಕ್ಸ್ಟ್ ಎಲ್ಲಿಗೆ ಶ್ರೀರಾಮ್ಪುರಕ್ಕೆ ಹೋಗ್ಬೇಕು ಗೈಸ್. ಏನೋ ಥರಕ್ಕೆ ಹೋಗಬೇಕು. ಅಲ್ಲಿಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸದ್ಯಕ್ಕೆ ಬಾಯ್ ಗೈಸ್. ನಮ್ಮ ಮಾವರು ಶಿವಮೊಗ್ಗದಿಂದ ಬೆಂಗಳೂರಿಂದ ಗಾಡಿ ತಂದಿದ್ರು. ಇವಾಗ ಗಾಡಿಯಲ್ಲೇ ಶ್ರೀರಾಮ್ಪುರಕ್ಕೆ ಹೋಗ್ತಿದ್ದೀವಿ. ನೋಡಿ ಇದೇ ಗಾಡಿ, ಇದೇ ಆಟೋ ಗ್ಯಾಸ್ ಗಾಡಿ. ನಾನು ಹಂಗೆ ಈ ಗಾಡಿಯಲ್ಲೇ ಶ್ರೀರಾಮ್ಪುರಕ್ಕೆ ಹೋಗಿ ಅಲ್ವಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇದೇ ಗಾಡಿ ಚೆನ್ನಾಗಿ ನೋಡ್ಕೊಳ್ಳಿ, ಆಟೋ ಗ್ಯಾಸ್. ನೋಡಿ ಈ ವಿಡಿಯೋ ಮಾಡ್ತಿರೋದು ಇವನು ನಾನು ಬರಲಿ ಅಂತಾನೆ. ನಮ್ಮ ಧನುಷ್ ನನಗೆ ವಿಡಿಯೋ ಮಾಡ್ಕೊತೀನಿ. ಇವಾಗ ಎಗ್ ರೈಸ್ ರೆಡಿ ಆಗ್ತೈತೆ ಗೈಸ್. ಈ ಕಡೆ ಅವನು ಎಗ್ ರೈಸ್ ಮಾಡ್ತಾವನಲ್ಲಿ, ನಾವು ಈ ಕಡೆ ಕಬಾಬ್ನ ರೋಸ್ಟ್ ಮಾಡ್ತಾಯಿದ್ದೀವಿ. ಕಬಾಬ್ ನೋಡಿ ರೋಸ್ಟ್ ಆಗ್ತಿದ್ದಾವೆ ಅಂದರೆ ನಮ್ಮ ಹುಡುಗಿಗೆ ಹೆಲ್ಪಿಗೆ ಬಂದೀವಿ ಅಷ್ಟೇ, ನಾವು ಜಾಸ್ತಿ ಏನಿಲ್ಲ. ಹೆಲ್ಪರ್ ಆಗಿ ಅಪರೂಪಕ್ಕೆ ಬಂದ್ವಿ. ನೋಡಿ ಎಗ್ ರೈಸ್ ಮಾಡೋ ವಿಧಾನ ತೋರಿಸ್ತೀನಿ ಇವಾಗ. ಕಬಾಬ್ ರೋಸ್ಟ್ ಆದಮೇಲೆ ನಮ್ಮ ಶಿಷ್ಯ ಕಬಾಬ್ ಪಾರ್ಸಲ್ ಮಾಡ್ದ. ಈ ಕಡೆ ಎಣ್ಣೆಗೆ ಮೆಣಸಿನ್ಕಾಯಿ ರೋಸ್ಟ್ ಆಗ್ತಿದೆ ಗೈಸ್. ಕರೆಕ್ಟ್ ಟೈಮಿಗೆ ಬಂದೀನಿ. ಎಗ್ ರೈಸ್ ಮಾಡ್ತಾವನೆ, ನಾನು ತೋರಿಸ್ತೀನಿ ನಿಮಗೆ. ನೋಡಿ ಇದೇ ಅಂಗಡಿ, ಇವರೇ ಓನರು ಅಂದನಪ್ಪ ಅಂತ. ಶ್ರೀರಾಮ್ಪುರದವ್ರು ಯಾರ್ಯಾರು ಇದ್ದೀರೋ ದಯವಿಟ್ಟು ರಂಗ ಎಗ್ ರೈಸ್ ಸೆಂಟ್ರಿಗೆ ಬನ್ನಿ, ಕೇಳ್ಕೊಳೋದು ಇಷ್ಟೇ ನಾವು. ನೋಡಿ ಈ ಕಡೆ ಮೆಣಸಿನ್ಕಾಯಿ ಬೇಯ್ತದೆ. ಹಾಕ ಈರುಳ್ಳಿ ಮಚ್ಚಿ. ನೋಡಿ ಈರುಳ್ಳಿ ಹಾಕ್ತಾ ಈರುಳ್ಳಿ ಹಾಕ್ತಾವ ನಮ್ಮ ಶಿಷ್ಯ. ಕರೆಕ್ಟಾಗಿ ಬರ್ತಿದ್ದೆ ಆ ಕಡೆಯಿಂದ ಬರ್ತಿದ್ದೆ ಅಲ್ಲ, ನಾವು ಬರ್ತಿದ್ದೆ ನೋಡಿ. ನಾನು ಮಾಡಲ ಈ ಕಡೆ ಈರುಳ್ಳಿ ಮತ್ತು ನಿಂಬೆಹಣ್ಣು ಹಾಕ್ಕೊಳ್ಳಿ. ಜಾಸ್ತಿ ಮಾಡೋದು ಹೇಳ್ತಿದ್ದೀನಿ, ನೀವು ಕಮ್ಮಿ ಬೇಕಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಎಲ್ಲವೂ ನೀವು ಸ್ವಲ್ಪ ಹಾಕ್ಕೋಬೇಕು. ಇವಾಗ ಮಸಾಲೆನ ಆ್ಯಡ್ ಮಾಡ್ತಾವನೆ. ಖಾರದ ಪುಡಿ ಫಸ್ಟ್ 1 2 3 4 5 6 7 8 9 ಮೀಡಿಯಮ್ ಸ್ಪೂನಲ್ಲಿ 12 ಖಾರದ ಪುಡಿ, 5 ಚಿಕನ್ ಮಸಾಲ, 3 ಗರಂ ಮಸಾಲ, 1 ಕಡೆದೇನಿಲ್ಲ ಪುಡಿ. ಅದು ಹೆಂಗೆ ರಂಗೋಲಿ ಇದ್ದಂಗೆ ಐತೆ ನೋಡಿ. ಇದು ರಂಗೋಲಿ ಇದ್ದಂಗೆ ಐತೆ ಆ ಕಡೆ ಲಾಸ್ಟ್ ಪುಡಿ. ನಾನು ಶಾಕ್ ಆಗ್ಬಿಟ್ಟೆ, ರಂಗೋಲಿ ಏನಪ್ಪ ಇದು ಅಂದ್ಕೊಂಡು. ನಾನು ಇದು ಮಿಕ್ಸ್ ಮಾಡ್ತಾಯಿದ್ದೀನಿ ಗೈಸ್. ಅದೇ ನಿನ್ನೇನು ತೋರಿಸಲ್ಲ ಬಿಡ್ಲ. ನೋಡಿ ಇವನು ಆಗ್ಲಿಂದ ಕ್ವಾಟ್ಲೆ ಕೊಡ್ತಾವ ನನಗೆ, ನನ್ನನ್ನು ತೋರಿಸು ಅಂತ. ನಮ್ಮ ಸಪ್ರೇಟ್ ಮಸಾಲ, ಹೋಮ್ ಮೇಡ್ ಮಸಾಲ 4. ಸುಮ್ಕಿರ ಹತ್ತಾಗಿ ಏನು ಹಿಡಿಯ ನಿನ್ನ. ರಂಗೋಲಿ ಹಾಕ್ಲಿಲ್ಲ ಗೈಸ್. ಇವನು ರಂಗೋಲಿನ ಮಿಸ್ ಮಾಡ್ಬಿಟ್ಟವನು ಗೈಸ್. ಇವಾಗ ಮೊಟ್ಟೆ ಹೊಡಿತಾ ಇರ್ತೀವಿ ನಾವು, ನೀವು ನೋಡ್ತಾ ಇರಿ. ಎಷ್ಟು ಮೊಟ್ಟೆ ಮಚ್ಚಿ ನೋಡಿ ಗೈಸ್. ಇವಾಗ ಸದ್ಯಕ್ಕೆ 4 ಮೊಟ್ಟೆ ತಕ್ಕಂತೀನಿ. 1 2 ನೋಡ್ರಿ
ತಾಮಚ್ಚಿ 2 ಮೊಟ್ಟೆ ಇಲ್ಲಿದ್ದಾವೆ. ಎಷ್ಟು 6 ಏನಾ? ಇಲ್ಲಿ 2 ಇದ್ದಾವೆ. ನೋಡಿ ಗೈಸ್ ಆಗ್ತಾ ಇದ್ದೀವಿ. ವೆಯ್ಟ್ ಮಾಡಿ ಹಂಗೆ ಪ್ಲೀಸ್. ವಿಡಿಯೋ ಲಾಂಗ್ ಆಗುತ್ತೆ, ಅದು ನನಗೆ ಇಷ್ಟನೇ ಲಾಂಗ್ ಆಗೋದು. ನೀವು ನೋಡಬೇಕು, ಖುಷಿ ಪಡಬೇಕು. ದಯವಿಟ್ಟು ಎಗ್ ರೈಸ್ ಮನೇಲೇ ಮಾಡೋದಾದರೆ ಎಲ್ಲ ಒಂದೊಂದು ಚಮಚ ಹಾಕಿ ಮಾಡಿರಿ. ಲೇ ಮಂಗ್ ಮಾತಾಡಬೇಡ. ನಾನು ಅದಕ್ಕೆ ಬೀಪ್ ಸೌಂಡ್ ಹಾಕ್ತೀನಿ ಬಿಡೋ, ನೀನೇನು ಟೆನ್ಷನ್ ಬೇಡ. ಲೋ ಅದೇ ತಿಂತಿದ್ದನು ನಾನು ತಮಾಷೆ ತಗೊಂತೀನಿ. ಮುಚ್ಕೊಂಡು ಬೇಡ. ಸಾರಿ ಗೈಸ್, ಇದಕ್ಕೆ ಬೀಪ್ ಸೌಂಡ್ ಹಾಕ್ತೀನಿ ನಾನು. ಇವಾಗ ಮಿಕ್ಸಿಂಗ್ ಇವನ್ ಯಾಕೆ ಕರ್ಕಂತೀವಲ್ಲಿ ಧರಿಸಿ ಮಂಗ್ನ ಮಕ್ಕಳನ್ನ ಇಲ್ಲವ. ನೋಡಿ ಗೈಸ್ ಮಿಕ್ಸಿಂಗ್ ಮಾಡ್ತಾ ಇದ್ದೀವಿ. ಎಲ್ಲ ಅಷ್ಟೊಂದು ಆಗ್ತಾ ಇದೆಯಾ? ಇವು ಗೋಳೆ ಎಂಟು ಆಗ್ತಿಯಲ್ಲ. ಹಾಂ ನೋಡಿ ಹೇಳಿ ಇನ್ನೊಂದ್ಸಲಿ. ಮಿಕ್ಸಿಂಗ್ ಗೈಸ್. ನಾನು ವೀಡಿಯೋ ಮಾಡ್ಕೊಂತೀವ, ನಾನೇನು ಜಾಸ್ತಿ ಮಾತಾಡೋದು. ಶಿಷ್ಯ ಇವನೇ ನಮ್ಮ ಅಣ್ಣ ಮಿಕ್ಸ್ ಮಾಡ್ತಾವನೆ. ಶ್ರೀರಾಮ್ಪುರ, ಕಡಿಗೆರೆ, ವೆಂಗ್ಲಾಪುರ ಮತ್ತು ಶ್ರೀರಾಮ್ಪುರ ಸುತ್ತಮುತ್ತ ಹಳ್ಳಿಲಿರೋರು ದಯವಿಟ್ಟು ರಂಗ ಎಗ್ ರೈಸ್ಗೆ ಬನ್ನಿ. ಟೇಸ್ಟಿ ಸೂಪರಾಗಿರುತ್ತೆ. ಏನೇನು ಸಿಗುತ್ತೆ ಹೇಳ? ನಾನು ಹೇಳ್ತೀನಿ ಗೈಸ್, ಅವ್ನು ಹೇಳೋದು ಕೇಳಿಸ್ತಿಲ್ಲ. ಎಗ್ ರೈಸು, ಕಬಾಬು ನೋಡಿ, ಕಬಾಬು, ಮೊಟ್ಟೆ ಆಮ್ಲೆಟು, ಎಗ್ ಬುರ್ಜಿ ಮತ್ತು ಮೆದ್ಲು, ಈ ಬೇಸಿರೋ ಮೊಟ್ಟೆ ಸಿಗುತ್ತೆ. ನಿಮಗೆ ಏನು ಬೇಕು ಎಲ್ಲ ಸಿಗುತ್ತೆ ಗೈಸ್. ಇಲ್ಲಿ ಬಂದು ಟೇಸ್ಟ್ ಮಾಡಿ. ಮಾಡ್ಕೊತವನೆ ರೈಸ್ ರೆಡಿ ಮಾಡ್ಕೊತವನೆ. ಇವಾಗ ರೈಸ್ನ ಅಪ್ಲೈ ಮಾಡೋ ಟೈಮ್ ಬಂದಿದೆ ಗೈಸ್. ನೋಡ್ರಿ ಎಷ್ಟು ಕೆ ಜಿ ಮಚ್ಚಿ? 2 kg ಇಷ್ಟು ಮಾಡ್ಕೋಬೋದು ನೀವು. ಅಯ್ಯೋ ಹೊಗೆ ಬರ್ತೈತಿ, ಕ್ಯಾಮ್ರಾ ಎಲ್ಲ ಕಾಣಂಗೆ ಇಲ್ಲ ಗೈಸ್ ಹೊಗೆಗೆ. ನೋಡಿರಿ ಅಷ್ಟು ಹಿಂಗೆ ಹಾಕ್ಬಿಟ್ರಿ ನೀವು ಪಾತ್ರೆಲೆ. ಕೈಯಲ್ಲಿ ಹಾಕಕ್ಕೆ ಹೋದರೆ ಟೈಮ್ ಆಗುತ್ತೆ. ಹಿಂಗೆ ಹಾಕ್ಬೇಕು ಗೈಸ್. ಹಿಂಗೆ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಬೇಕು. ನಮ್ಮ ಅಣ್ಣ ಮಿಕ್ಸ್ ಮಾಡೋ ಥರ 5 ನಿಮಿಷ ಗೈಸ್ ಆಗುತ್ತೆ. ಟೇಸ್ಟ್ ಮಾಡಿ ನಾನು ನಿಮ್ಗೆ ಹೇಳ್ತೀನಿ. ನೋಡಿ ಗೈಸ್ ರೈಸ್ ಇಷ್ಟಾಗಿದೆ, 2 kg ರೈಸು. ಇವಾಗ ನಾನು ಒಂದು ರೈಸ್ ಹೇಳಿದ್ದೀನಿ ಬಿಸಿ ತಿನ್ನೋಕ್ಕೆ. ಟೇಸ್ಟ್ ಮಾಡೋಣ ಗೈಸ್. ನನಗೆ ಹಾಕ್ತಾನೆ ಗೈಸ್. ಒಂದು 100 ಗ್ರಾಮ್ ಕಬಾಬ್ ಹಾಕಂಗೆ ಧರಿಸಿ. ಇವಾಗ ಕಬಾಬ್ ಹಾಕ್ಸ್ಕೊಂಡಿನಿ, ಕಬಾಬ್ ಹೇಳಿದ್ದೀನಿ ಗೈಸ್. ಟೇಸ್ಟ್ ಮಾಡೋಣ ಗೈಸ್. ಟೇಸ್ಟ್ ಮಾಡ್ತಾಯಿದ್ದೀನಿ. ಬರಂಗಿಲ್ಲ. ಚೆನ್ನಾಗಿದೆ. ತಿಂದ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಗೈಸ್. ಅಲ್ಲಿಂದ ಎಗ್ ರೈಸ್ ತಿಂದ್ಕೊಂಡು ಸೀದಾ ಮನೆಗೆ ಬಂದು ಒಂದು ಸ್ವಲ್ಪ ಮನೇಲಿ ಕೆಲಸ ಇದ್ದು ಅಂತ ವೀಡಿಯೋನ ಎಂಡ್ ಮಾಡೋಕ್ಕಾಗಲಿಲ್ಲ ಗೈಸ್. ಇವಾಗ ಫೈನಲಿ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಗೈಸ್.